ವೀಕ್ಷಕರ ನಮಸ್ಕಾರ. T20 ವರ್ಲ್ಡ್ ಕಪ್ಗಾಗಿ ಅಮೆರಿಕ ತಲುಪಿದ ತಕ್ಷಣ ಇಂಡಿಯಾ ತಂಡಕ್ಕೆ ಸಿಕ್ಕವು 3 ಸಿಹಿ ಸುದ್ದಿಯ. ವೀಕ್ಷಕರ ಇದೀಗ ಟೀಮ್ ಇಂಡಿಯಾ ತಂಡವು ಅಮೆರಿಕಾಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡಕ್ಕೆ 3 ದೊಡ್ಡ ಸಿಹಿ ಸುದ್ದಿ ಸಿಕ್ಕಿವೆ. ವೀಕ್ಷಕರ ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಈ ವರ್ಷದ T20 ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಲಿದೆಯಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರು ನೀವು ಟೀಮ್ ಇಂಡಿಯಾ ತಂಡದ ಕಟ್ಟ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಒಂದು ವೀಕ್ಷಕರೇ, ಇನ್ನೇನು T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ಇದೇ ಮುಂದಿನ ತಿಂಗಳು ನಡೆಯಲಿದೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ಸೆಣಸಾಡಲಿದೆ. ಇನ್ನು ವೀಕ್ಷಕರೇ, ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ಮುಗಿದ ತಕ್ಷಣ ಟೀಮ್ ಇಂಡಿಯಾ ತಂಡವು ಜೂನ್ 9ರಂದು ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಮಹತ್ವದ ಪಂದ್ಯವಾಗಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಎರಡೂ ತಂಡಗಳು ಬಲಿಷ್ಠವಾಗಿದೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಮೊನ್ನೆ ತಾನೇ T20 ವರ್ಲ್ಡ್ ಕಪ್ಗಾಗಿ ಅಮೆರಿಕಾಗೆ ಎಂಟ್ರಿ ಕೊಟ್ಟಿತ್ತು. ಒಂದು ವೀಕ್ಷಕರೇ, ಮೇ 26ರಂದು IPL ಪಂದ್ಯಾವಳಿಯು ಕೊನೆಗೊಂಡಿತು. ಇನ್ನು ವೀಕ್ಷಕರೇ, T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ಇದೇ ಜೂನ್ 2ರಿಂದ ನಡೆಯಲಿದ್ದು, ಹಾಗಾಗಿ ವೀಕ್ಷಕರೇ ಇದೀಗ T20 ವರ್ಲ್ಡ್ ಕಪ್ಗಾಗಿ ಭಾರತ ತಂಡವು ಅಮೆರಿಕಾಗೆ ತಲುಪಿದೆ. ಇನ್ನು ವೀಕ್ಷಕರೇ, ಇದೇ ಬರುವ ಜೂನ್ 2ರಂದು ಟೀಮ್ ಇಂಡಿಯಾ ತಂಡವು ಅಭ್ಯಾಸ ಪಂದ್ಯವನ್ನು ಬಾಂಗ್ಲಾದೇಶ ವಿರುದ್ಧ ಆಡಲಿದೆ. ಆದರೆ ವೀಕ್ಷಕರೇ, ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ವಿರಾಟ್ ಕೊಹ್ಲಿ ಅವರು ಇನ್ನೂ T20 ವರ್ಲ್ಡ್ ಕಪ್ಗಾಗಿ ಅಮೆರಿಕಾವನ್ನು ತಲುಪಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ.